ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣವನ್ನು ಪಡಿತಕ್ಕಂತಹ ಮಹಿಳೆಯರಿಗೆ ಒಂದು ಹೊಸ ರೂಲ್ಸ್ ಆದರೆ ಜಾರಿಗೆಯಾಗಿದೆ. ಅದು ಸಹ ಅಧಿಕೃತವಾಗಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಈಗ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಕ್ಕಂತಹ ಮಹಿಳೆಯರಿಗೆ ಒಂದು ಹೊಸ ರೂಲ್ಸನ್ನು ಆದರೆ ಜಾರಿಗೆ ಮಾಡಲಾಗಿದೆ. ಸೊ ಅದೇನಂತಂದರೆ, ಈ ಹಿಂದೆನೇ ರಾಜ್ಯ ಸರ್ಕಾರದ ಕಡೆಯಿಂದ ತಿಳಿಸಿದ್ರು. ಸೊ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡ್ಕೋಬೇಕಂತಂದ್ರೆ ನೀವು ಬಯೋಮೆಟ್ರಿಕ್ ಅಂತಂದರೆ ತಂಬನ್ನು ನೀಡಬೇಕಾಗಿರುತ್ತೆ ಅಂತ ಹೇಳಿ ತಿಳಿಸಿದರು. ಓಕೆನಾ. ಸೊ ನಾನು ಸಹ ಆಗ ವಿಡಿಯೋ ಮಾಡಿ ತಿಳಿಸಿದ್ದೆ, ಬಟ್ ಯಾವಾಗಿಂದ ಆ್ಯಂಡ್ ಎಲ್ಲಿ ಕೊಡಬೇಕಂತ ಹೇಳಿ ಎಲ್ಲೂ ಸಹ ಅಧಿಕೃತವಾಗಿ ಮಾಹಿತಿಯನ್ನು ತಿಳಿಸಲಿಲ್ಲ. ಆದರೆ ಈಗ ತಿಳಿಸಲಾಗಿದೆ. ಓಕೆನಾ. ಸೊ ಮುಂದಿನ ತಿಂಗಳಿಂದ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡ್ಕೋಬೇಕಂತಂದ್ರೆ ಬಯೋಮೆಟ್ರಿಕನ್ನು ನೀಡಬೇಕಾಗಿರುತ್ತೆ. ಸೊ ಪ್ರತಿ ತಿಂಗಳು ನೀಡಬೇಕಂತಂದ್ರೆ ಇಲ್ಲ. ಓಕೆನಾ. ಇದು ಒಂದೇ ಬಾರಿ ನೀಡಿದ್ರೆ ಸಾಕಾಗಿರುತ್ತೆ. ಅದಾದ ನಂತರ ಮಹಿಳೆಯರು ಗ್ರಾಮ ಒನ್ಗಳಲ್ಲಿ ನೀವು ಹೋಗಿ ಬಯೋಮೆಟ್ರಿಕನ್ನು ನೀಡಿ ಗೃಹಲಕ್ಷ್ಮಿ ಯೋಜನೆಗೆ ಮರು ನೋಂದಣಿ ಮಾಡ್ಕೋಬೋದಾಗಿರುತ್ತೆ. ಓಕೆನಾ. ಸೊ ಅದಾದ ನಂತರ ಇದಕ್ಕೆ ಶುಲ್ಕನೂ ಸಹ ಇದೆ. ಹೌದು, 5 ರೂಪಾಯಿ ಶುಲ್ಕವನ್ನು ನೀವು ಪಾವತಿ ಮಾಡಬೇಕಾಗಿರುತ್ತೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. 5 ರೂಪಾಯಿ ಕೊಟ್ಟ ನಂತರ ಸೊ ನೀವು ನಿಮ್ಮ ಬಯೋಮೆಟ್ರಿಕನ್ನು ನೀಡಿದ್ರೆ ಆಗ ನಿಮಗೆ 2,000 ರೂಪಾಯಿ ಹಣ ಆದರೆ ಬರ್ತಕ್ಕಂಥದ್ದು. ಈ ಒಂದು ಹೊಸ ರೂಲ್ಸನ್ನು ಮುಂದಿನ ತಿಂಗಳಿಂದನೇ ಜಾರಿಗೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯ ಸರ್ಕಾರದ ಕಡೆಯಿಂದ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗ್ತಿದೆ ಅಂತ ಹೇಳಿ ಸಹ ಮಾಹಿತಿ ಆದರೆ ಬಂದಿದೆ. ಆ್ಯಂಡ್ ಅದೇ ಬಯೋಮೆಟ್ರಿಕ್ ಕೊಡ್ತಕ್ಕಂಥ ಪ್ರೋಸೆಸ್ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ಈ ಮಾಹಿತಿಗಳೆಲ್ಲ ಬಂದಿಲ್ಲ. ಒಟ್ಟಿನಲ್ಲಿ ಮುಂದಿನ ತಿಂಗಳು ಅಂತ ಹೇಳಿ ಬಂದಿದೆ. ಕರೆಕ್ಟಾಗಿ ದಿನಾಂಕ ಪ್ರಕಟ ಆದ ನಂತರ ಆದಷ್ಟು ಬೇಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋದೇ. ಈ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.